ಈಗ ಫಟಾಫಟ್ 50ಯಲ್ಲಿ 50 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೇಲ್ ನಿರೀಕ್ಷೆಯಲ್ಲಿದ್ದ ಬಿಸ್ಕೆಟ್ ಬ್ಯೂಟಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ದುಬೈನಿಂದ ಚಿನ್ನ ಸಾಗಾಟ ಮಾಡಿ ಜೈಲು ಪಾಲಾಗಿರುವ ರನ್ಯಾಗೆ ಜೈಲೇ ಗತಿಯಾಗಿದೆ. ಜಾಮೀನು ಸಿಗಬಹುದು ಎನ್ನುವ ನಿರೀಕ್ಷೆಯಲ್ಲಿದ್ದ ರನ್ಯಾಗೆ ನಿರಾಸೆಯಾಗಿದ್ದು ಆರ್ಥಿಕ ಅಪರಾಧಗಳ ಕೋರ್ಟ್ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ರನ್ಯಾರಾವ್ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಲಿಂಕ್ ಇವೆ. ಕಸ್ಟಮ್ಸ್ ಬ್ಯಾವೇಜ್ ಏನಿದೆ ಅದನ್ನ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ಹೊರಬಂದಲ್ಲಿ ಸಾಕ್ಷಿನಾಶಗಳನ್ನು ಮತ್ತು ಮಿಸ್ಲೀಡ್ ಮಾಡಬಹುದು. ಜೊತೆಗೆ 38% ಕಸ್ಟಮ್ಸ್ ಸುಂಕ ವಂಚನೆ ಆಗಿದೆ ಅಂತ ರನ್ಯಾಳ ಜಾಮೀನು ಅರ್ಜಿ ವಜಾ ಮಾಡಿ ಕೋರ್ಟ್ ಆದೇಶ ನೀಡಿದೆ. ರನ್ಯಾಳ ಮಾಜಿ ಬಾಯ್ ಫ್ರೆಂಡ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗೋ ಸಾಧ್ಯತೆ ಇದೆ. ರನ್ಯಾಳ ಮಾಜಿ ಬಾಯ್ ಫ್ರೆಂಡ್ ಮತ್ತು ಚಿನ್ನ ಸಾಗಾಟದ 2ನೇ ಆರೋಪಿ ತರುಣ್ ರಾಜು ಜಾಮೀನಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ. ಡಿಆರ್ಐ ತರುಣ್ ಜಾಮೀನು ಅರ್ಜಿಗೆ ಇವತ್ತು ಆಕ್ಷೇಪಣೆ ಸಲ್ಲಿಸುತ್ತೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ತನಿಖೆ ಚುರುಕುಗೊಳ್ತಿದ್ದಂತೆ ಕಳ್ಳಾಟವಾಡಿರುವಂತಹ ಕ್ರಿಮಿಗಳಿಗೆ ನಡುಕ ಶುರುವಾಗಿದೆ. ಇಡಿ ಅಧಿಕಾರಿಗಳು ಗೋಲ್ಡ್ ಸ್ಮಗ್ಲಿಂಗ್ನ ಮೂಲ ಕೆದಕಿದ್ದಾರೆ. ಹವಾಲಾ ಹಣ ವರ್ಗಾವಣೆ, 14 ಕೆಜಿ ಚಿನ್ನ, 12 ಕೋಟಿ ವಹಿವಾಟಿನ ಜಾಡು ಹಿಡಿದಿದ್ದಾರೆ. ನಟಿ ರನ್ಯಾಗೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕೊಡ್ತಾ ಇದ್ದಂತಹ ಪ್ರೋಟೋಕಾಲ್ ಸಖತ್ ಸದ್ದು ಮಾಡ್ತಾ ಇದೆ. ನಿನ್ನೆ ತನಿಖಾಧಿಕಾರಿ ಗೌರವ್ ಗುಪ್ತಾ ದೇವನಹಳ್ಳಿ ಏರ್ಪೋರ್ಟ್ಗೆ ಎಂಟ್ರಿ ಕೊಟ್ಟರು. ಅವತ್ತು ಸಿಕ್ಕಿ ಬೀಳ್ತಾ ಇದ್ದಂತೆ ಯಾರಿಗೆಲ್ಲ ಫೋನ್ ಮಾಡಿದ್ಲು ಎನ್ನುವ ಬಗ್ಗೆ ಮಾಹಿತಿ ಸಂಗ್ರಹಿಸಿ 2 ಗಂಟೆಗೂ ಹೆಚ್ಚು ಕಾಲ ತನಿಖೆ ಮಾಡಿದ್ದಾರೆ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರನ್ಯಾ ಪತಿ ಜತಿನ್ ವಿಚಾರಣೆ ನಡೆಸಲಾಯಿತು. ಮನೆ ಮೇಲೆ ದಾಳಿ ನಡೆಸಿದಂತೆ ಇಡಿ ಅಧಿಕಾರಿಗಳು ಮೊನ್ನೆ ಸತತ 3 ಗಂಟೆಗಳ ಕಾಲ ಜತಿನ್ ವಿಚಾರಣೆ ನಡೆಸಿದ್ದಾರೆ. ಮನೆಯಲ್ಲಿ ಹೇಗಿದ್ಲು, ಕ್ರೆಡಿಟ್ ಕಾರ್ಡ್ ಬಳಸಿದ್ದು ನಿಮಗೆ ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾಜಿ ಸಚಿವ ಮುನಿರತ್ನ ಕೂಡ ರನ್ಯಾ ಪ್ರಕರಣವನ್ನ ಪ್ರಸ್ತಾಪಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಯೋಗೇಶ್ವರದು ಸೆಟ್ಲ್ಮೆಂಟ್ ಆಯಿತು, ನನಗೂ ಸೆಟ್ಲ್ಮೆಂಟ್ ಆಯಿತು, ಈಗ ಇನ್ಯಾರದ್ದು ಸೆಟ್ಲ್ಮೆಂಟ್ ಆಯಿತು ಅಂತ ಕೇಳಲ್ಪಟ್ಟೆ ಅಂತ ಕಿಡಿಕಾರಿದ್ದಾರೆ. ರನ್ಯಾರಾವ್ ಕೇಸ್ ಬಗ್ಗೆ ಮಾಜಿ ಐಪಿಎಸ್ ಅಧಿಕಾರಿ ಕೆ ಅಣ್ಣಾಮಲೈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರೆಲ್ಲ ದೊಡ್ಡವರು, ಅಟ್ಲೀಸ್ಟ್ ಇವರನ್ನ ಹಿಡಿದಿದ್ದಾರೆ, ಇದನ್ನ ನಾವು ಶ್ಲಾಘಿಸಬೇಕು. ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಎಲ್ಲರಿಗೂ ಶಿಕ್ಷೆ ಆಗಲಿ ಅಂತ ಹೇಳಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಂತಹ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಲಾಗ್ತಾ ಇದೆ ಎಂಬ ವಿಚಾರ ವಿಧಾನ ಪರಿಷತ್ನಲ್ಲಿ ಭಾರಿ ಕೋಲಾಹಲಕ್ಕೆ ಕಾರಣವಾಯಿತು. ಹೇಮಲತಾ ನಾಯಕ್ ಹಾಗೂ ಜೆಡಿಎಸ್ನ ಟಿಎ ಶರವಣ ಕೇಳಿದ ಪ್ರಶ್ನೆ ಪರಿಷತ್ನಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಜಟಾಪಟಿಗೆ ಕಾರಣ ಆಯಿತು. ಪರಿಷತ್ನಲ್ಲಿ ಮಾತನಾಡಿದಂಥ ಹೇಮಲತಾ ನಾಯಕ್, ಎಸ್ಸಿ, ಎಸ್ಪಿ, ಟಿಎಸ್ಪಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಡಲಾಗಿದೆ. ಗ್ಯಾರಂಟಿಗಳಿಗೆ ಪ್ರತ್ಯೇಕವಾಗಿ 52,000 ಕೋಟಿ ಮೀಸಲಿಟ್ಟಿದ್ರೆ ಎಸ್ಸಿ, ಎಸ್ಪಿ, ಟಿಎಸ್ಪಿ ಹಣ ಯಾಕೆ ಅಗತ್ಯವಿದೆ? ಹಾಗಾದ್ರೆ ಬಜೆಟ್ನಲ್ಲಿ ಮೀಸಲಿಟ್ಟಂತ ಈ ಹಣ ಎಲ್ಲಿಗೆ ಹೋಯಿತು ಅಂತ ಪ್ರಶ್ನೆ ಮಾಡಿದರು. ಕಾಂಗ್ರೆಸ್ ಸರ್ಕಾರದಿಂದ ದಲಿತರಿಗೆ ಅನ್ಯಾಯವಾಗಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಪರಿಷತ್ನಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಆಗ ಭಾರಿ ಗದ್ದಲ ಉಂಟಾಯಿತು. ಗ್ಯಾರಂಟಿಗೆ ಬಳಕೆಯಾಗ್ತಿರೋದನ್ನು ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಛಲವಾದಿ ಮಾತಿಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ವಾಗ್ವಾದ ಶುರುವಾಯಿತು. ನಜೀರ್ ಅಹಮದ್ ಎದ್ದು ನಿಮಗೆ ನಾಚಿಕೆ ಆಗಬೇಕು ಅಂದ್ರು. ಬಳಿಕ ದಲಿತರ ಹಣ ಬಳಸುವಂತ ಮೋದಿಗೆ ನಾಚಿಕೆ ಆಗಬೇಕು ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸಭಾಪತಿಗಳ ಕಚೇರಿಯಲ್ಲಿ ಸಂಧಾನ ಸಭೆ ನಡೆದ ಬಳಿಕ ಮತ್ತೆ ಕಲಾಪ ಆರಂಭ ಆಯಿತು. ಆಗ ಪ್ರಿಯಾಂಕ್ ಖರ್ಗೆ ಮಾತನಾಡೋದಕ್ಕೆ ಆರಂಭಿಸಿದರು. ಇದಕ್ಕೆ ಆಡಳಿತ ಪಕ್ಷದ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಸಚಿವರೇ ಉತ್ತರ ಕೊಡಬೇಕು ಅಂದ್ರು. ಗಲಾಟೆ ಹೆಚ್ಚಾದಾಗ ಸಭಾಪತಿಗಳು ಹೊರಗೆ ಹಾಕುವಂತಹ ಎಚ್ಚರಿಕೆ ಕೊಟ್ಟರು. ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಟ್ಟ ಮಾದೇವಪ್ಪ, ನಾವು ದಲಿತರ ಹಣವನ್ನ ದಲಿತರಿಗೆ ಬಳಸ್ತೇವೆ ಅಂದ್ರು. ಈ ಉತ್ತರಕ್ಕೂ ಛಲವಾದಿ ನಾರಾಯಣಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದರು. ಗದ್ದಲದ ಮಧ್ಯೆ ಪ್ರಿಯಾಂಕ್ ಖರ್ಗೆ ಮತ್ತೆ ಮಾತನಾಡಿದ್ದು, ಈ ವೇಳೆ ಕೇಂದ್ರ ಸರ್ಕಾರ ಮತ್ತು ಇತರೆ ರಾಜ್ಯಗಳಲ್ಲೂ ದಲಿತರ ಹಣ ಬಳಸಲಾಗ್ತಾ ಇದೆ ಅಂತ ದಾಖಲೆ ಸಮೇತ ಮಾತನಾಡಿದ್ರು. ಈ ವೇಳೆ ಮತ್ತೆ ಗದ್ದಲ ಉಂಟಾಗಿ 10 ನಿಮಿಷ ಕಲಾಪ ಮುಂದೂಡಲಾಯಿತು. ಮತ್ತೆ ಕಲಾಪ ಆರಂಭ ಆದಾಗ ಪ್ರಶ್ನೋತ್ತರ ಮುಕ್ತಾಯವಾಯಿತು ಅಂತ ಸಭಾಪತಿಗಳು ಹೇಳಿದರು. ಈ ವೇಳೆ ನಮಗೆ ಪ್ರಶ್ನೆ ಕೇಳಲು ಅವಕಾಶ ಕೊಡಿ ಅಂತ ಸಿಟಿ ರವಿ ಬಾವಿಗಿಳಿದ್ರು. ನಿಮ್ಮವರೇ ಸಮಯ ವ್ಯರ್ಥ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಸದಸ್ಯರು ಆರೋಪ ಮಾಡಿದರು. ಪರಿಷತ್ನಲ್ಲಿ ಟಿಎ ಶರವಣ ಮಾತನಾಡ್ತಾ ಪ್ರಿಯಾಂಕ್ ಖರ್ಗೆ ಹಾಲು ಕುಡಿದಷ್ಟು ನಾವು ನೀರು ಕುಡಿದಿಲ್ಲ ಅಂದ್ರು. ಅದಕ್ಕೆ ಕಿಡಿಕಾರದ ಪ್ರಿಯಾಂಕ್ ಖರ್ಗೆ ಈ ಮಾತೆಲ್ಲ ಯಾಕೆ ಬೇಕು ಅಂತ ತಿರುಗಿದ್ರು. ಈ ಗಲಾಟೆಯಲ್ಲಿ ಮಧ್ಯಪ್ರವೇಶ ಮಾಡಿದ ಡಿಸಿಎಂ ಡಿಕೆಶಿ ವಿಸ್ಕಿ ಕತೆ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಸಮವಸ್ತ್ರದಲ್ಲಿ ಸ್ವಾಮೀಜಿ ಕಾಲಿಗೆ ನಮಸ್ಕರಿಸಿದ 6 ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿದೆ. ಬಾದಾಮಿಯ ಬನಶಂಕರಿ ದೇವಸ್ಥಾನದ ಬಳಿ ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂತಹ ಸಿಬ್ಬಂದಿ ಸಮವಸ್ತ್ರದಲ್ಲಿ ಸಿದ್ದನಕೊಳ್ಳ ಸ್ವಾಮೀಜಿಗೆ ನಮಸ್ಕರಿಸಿದ್ರು. ಆಶೀರ್ವಾದ ರೂಪದಲ್ಲಿ ಹಣ ಸ್ವೀಕರಿಸಿದ್ರು. ಕನಕಗಿರಿ ಮಾಜಿ ಶಾಸಕ ಬಸವರಾಜ ದಡೇಸುಗೂರು ಗೌಪ್ಯವಾಗಿ 2ನೇ ಮದುವೆ ಆದ್ರ ಎಂಬ ಚರ್ಚೆ ಶುರುವಾಗಿದೆ. ಯಾಕೆಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಡಿ ಶ್ವೇತಾ ದಡೇಸುಗೂರು ನನ್ನ ಪತಿ ಅಂತ ಒಪ್ಪಿಕೊಂಡಿದ್ದಾರೆ. ಉಪಲೋಕಾಯುಕ್ತ ವೀರಪ್ಪ ಕಚೇರಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ದಡೇಸುಗೂರು ನನ್ನ ಪತಿ ಅಂತ ಹೇಳಿದ್ದಾರೆ. ಕುಡಿಯಲು ಹಣ ಇಲ್ಲ ಅಂತ ಎಟಿಎಂ ದರೋಡೆಗೆ ಯತ್ನಿಸಿದ್ದ ಆರೋಪಿಗಳು ಲಾಕ್ ಆಗಿದ್ದಾರೆ. ಸಿಸಿಟಿವಿ ಮೂಲಕ ಕಳ್ಳನನ್ನ ಗಮನಿಸಿದಂತಹ ಬ್ಯಾಂಕ್ ಸಿಬ್ಬಂದಿ ಸೈರನ್ ಹಾಕಿದ್ದಾರೆ. ಸೈರನ್ ಮೊಳಗ್ತಾ ಇದ್ದಂತೆ ಸೈಯದ್ ಎಸ್ಕೇಪ್ ಆದ. ಸಿಸಿ ಕ್ಯಾಮೆರಾ ಗಮನಿಸಿ ಆರೋಪಿ ಜಮೀಲ್ನನ್ನ ವಿಲ್ಸನ್ ಗಾರ್ಡನ್ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಮಗಳೂರು ವಲಯ ಅರಣ್ಯ ವ್ಯಾಪ್ತಿಯ ಹಿರೇಮಗಳೂರು ಡೀಮ್ಡ್ ಫಾರೆಸ್ಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಜಿಲ್ಲಾ ಪಂಚಾಯಿತಿ ಕಚೇರಿ, ಆರ್ಟಿಒ ಸೇರಿ ಸರ್ಕಾರಿ ಕಚೇರಿಗಳ ಸಮೀಪ ಇರುವಂತಹ ಡೀಮ್ಡ್ ಫಾರೆಸ್ಟ್ ಹೊತ್ತಿ ಹೊರಟಿದೆ. ಬೆಂಕಿ ಕೆನಾಲ್ಗೆಗೆ 2 ಎಕರೆಗೂ ಹೆಚ್ಚು ಪ್ರದೇಶ ಸುಟ್ಟು ಭಸ್ಮವಾಗಿದೆ.
ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಬಣ್ಣ ಎರಚಿ ಸಿಎಂ ಯೋಗಿ ಆದಿತ್ಯನಾಥ್ ಹೋಳಿ ಸಂಭ್ರಮಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶ್ರೀ ಹೋಳಿಕೋತ್ಸವ ಸಮಿತಿ ಆಯೋಜಿಸಿದಂತಹ ಭಗವಾನ್ ನರಸಿಂಹನ ವರ್ಣರಂಜಿತ ಮೆರವಣಿಗೆಯಲ್ಲಿ ಭಾಗಿಯಾಗಿ ನೆರೆದಿದ್ದಂತಹ ಜನರ ಮೇಲೆ ಬಣ್ಣವನ್ನೆರಚಿ ಸಂಭ್ರಮಿಸಿದ್ದಾರೆ. ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಹೋಳಿ ಹಬ್ಬದಲ್ಲಿ ಮಿಂದೆದ್ದಿದ್ದಾರೆ. ಮಾಜಿ ಕ್ರಿಕೆಟರ್ ಯುವರಾಜ್ ಸಿಂಗ್, ಯೂಸುಫ್ ಪಠಾಣ್ ಹಾಗೂ ಅಂಬಾಟಿ ರಾಯುಡುಗೆ ಬಣ್ಣ ಹಚ್ಚಿದ್ರು. ಸಚಿನ್ಗೆ ಕೆಲವು ಕ್ರಿಕೆಟರ್ಸ್ ಸಾಥ್ ನೀಡಿದ್ರು. ನಿನ್ನೆ ದೇಶಾದ್ಯಂತ ಹೋಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪಂಜಾಬ್ನ ಅಮೃತಸರದ ಗಡಿಯಲ್ಲಿ ಸೈನಿಕರು ಕೂಡ ಬಣ್ಣದ ಹಬ್ಬ ಆಚರಿಸಿ ಸಂಭ್ರಮಿಸಿದ್ದಾರೆ. ಮತ್ತೊಂದು ಕಡೆ ಮಹಾನಂದ ಬಳಿಯ ಗಡಿಯ ಸಿಲಿಗುಡಿ ಪೋಸ್ಟ್ನಲ್ಲೂ ಬಿಎಸ್ಎಫ್ ಯೋಧರು ಹೋಳಿ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದ್ರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಭಿನ್ನವಾಗಿ ಹೋಳಿ ಹಬ್ಬವನ್ನು ಆಚರಿಸಲಾಯಿತು. ಜಮ್ಮು ನಗರದಲ್ಲಿ ಜನರು ಬಣ್ಣದ ಪೌಡರ್ ಬದಲು ಕಲರ್ ಆದಂತಹ ಹೂವಿನ ಎಳೆಗಳನ್ನು ಎರಚಿ ಹೋಳಿ ಹಬ್ಬವನ್ನು ಆಚರಿಸಿದರು. ಮಣಿಪುರದ ಇಂಫಾಲ್ನಲ್ಲಿ ಹೋಳಿ ಹಬ್ಬ ಆರಂಭವಾಗಿದ್ದು 5 ದಿನಗಳವರೆಗೆ ಯೋಸಾಂಗ್ ಹೆಸರಿನಲ್ಲಿ ಉತ್ಸವ ನಡೆಯಲಿದೆ. ಗೋವಾ ಬೀಚ್ನಲ್ಲಿ ಹೋಳಿ ಆಚರಿಸುತ್ತಾರೆ. ಈ ಬೀಚ್ ಹೋಳಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ದೇಶದ ಹಲವೆಡೆಯಿಂದ ಜನ ಆಗಮಿಸುತ್ತಾರೆ. ಮಕ್ಕಳು ಹಿರಿಯರು ಎನ್ನದೇ ಎಲ್ಲರೂ ಬೀಚ್ನಲ್ಲಿ ಬಣ್ಣದಾಟ ಆಡಿ ಮಜಾ ಮಾಡಿದ್ದಾರೆ. ಅತ್ತ ರಾಜಸ್ಥಾನದ ಬಿಕಾನೇರ್ನಲ್ಲಿ ವಿದೇಶಿ ಪ್ರವಾಸಿಗರು ಕೂಡ ಬಣ್ಣ ಹಚ್ಚಿಕೊಂಡು ಹೋಳಿ ಆಚರಿಸಿದರು. ಭಾರತೀಯ ಕ್ರಿಕೆಟಿಗ ಮೊಹಮ್ಮದ್ ಶಮಿ ಮಗಳು ಐರಾ ಶಮಿ ಹೋಳಿ ಆಡಿದ್ದಕ್ಕೆ ಅನ್ಯ ಕೋಮಿನಿಂದ ಭಾರಿ ಟೀಕೆ ವ್ಯಕ್ತವಾಗಿದೆ. ಮುಸ್ಲಿಂ ಸಮುದಾಯದವರಾಗಿದ್ದು ಪವಿತ್ರ ರಂಜಾನ್ ತಿಂಗಳಿನಲ್ಲಿ ಹೋಳಿ ಹಬ್ಬ ಆಚರಿಸಿದ್ದೀರಾ, ಇದು ದೊಡ್ಡ ಪಾಪ ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ. IPL 18ನೇ ಆವೃತ್ತಿ ಆರಂಭಕ್ಕೆ ದಿನಗಣನೆ ಆರಂಭ ಹೊತ್ತಲ್ಲೇ ಮುಂಬೈ ಇಂಡಿಯನ್ಸ್ಗೆ ಆಘಾತವಾಗಿದೆ. ಗಾಯಗೊಂಡಿರುವಂತಹ ಸ್ಟಾರ್ ವೇಗಿ ಜಸ್ಪ್ರೀತ್ ಬುಮ್ರಾ ಆರಂಭಿಕ 3 ಪಂದ್ಯಗಳಿಗೆ ಅಲಭ್ಯರಾಗಿದ್ದಾರೆ. ಏಪ್ರಿಲ್ನ ಮೊದಲ ವಾರದಲ್ಲಿ ಬುಮ್ರಾ ತಂಡವನ್ನು ಸೇರಿಕೊಳ್ಳುವ ನಿರೀಕ್ಷೆ ಇದೆ. ಸದ್ಯ ಬೆಂಗಳೂರಿನಲ್ಲಿ ಅಭ್ಯಾಸದಲ್ಲಿ ತೊಡಗಿದ್ದಾರೆ. ಅಕ್ಷರ್ ಪಟೇಲ್ ಅವರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ನೂತನ ಸಾರಥಿಯನ್ನಾಗಿ ಮಾಡಲಾಗಿದೆ. ಡೆಲ್ಲಿ ಕ್ಯಾಪಿಟಲ್ ಫ್ರಾಂಚೈಸಿಯ 16,50,00,000ಕ್ಕೆ ಅಕ್ಷರ್ ಪಟೇಲ್ ಅವರನ್ನ ರೀಟೇನ್ ಮಾಡಿಕೊಂಡಿತ್ತು. 2019ರಲ್ಲಿ IPLಗೆ ಎಂಟ್ರಿ ಕೊಟ್ಟಿದ್ದಂತಹ ಅಕ್ಷರ್ ಪಟೇಲ್ ಈವರೆಗೂ 82 ಪಂದ್ಯ ಆಡಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವತಿಯಿಂದ ಭಾರತೀಯ ಕ್ರೀಡಾ ಶೃಂಗಸಭೆ ಆಯೋಜನೆ ಮಾಡಲಾಗಿದೆ. ಪಡುಕೋಣೆ ದ್ರಾವಿಡ್ ಕ್ರೀಡಾ ಉತ್ಕೃಷ್ಟ ಕೇಂದ್ರದಲ್ಲಿ ಶೃಂಗಸಭೆ 2 ದಿನಗಳ ಕಾಲ ನಡೆದಿದೆ. ತಂಡದ ನಿರ್ದೇಶಕ ಮೊಬಬ್ಯಾಟ್, ಮೆಂಟರ್ ದಿನೇಶ್ ಕಾರ್ತಿಕ್ ಸೇರಿ ಹಲವರು ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದರು.